ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿ ಆರ್ ಸಿಸ್ಟರ್ಸ್ ಕಿಚನ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ರೆಸಿಪಿ ಯಾವುದಂದರೆ ಸಿಂಪಲ್ಲಾಗಿ ಮಾಡುವಂತಹ ಡೆಸರ್ಟ್ನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಕಸ್ಟರ್ಡ್ ಬ್ರೆಡ್ ಪುಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಸಹ ಮನೆಯಲ್ಲಿ ಕ್ವಿಕ್ಕಾಗಿ ಮಾಡುವಂತಹ ಡೆಸರ್ಟ್ ಇದು. ನಾನಿಲ್ಲಿ ಫಸ್ಟು 300 to 400 ml ಅಷ್ಟು ಹಾಲನ್ನ ತೊಗೊಂಡಿದ್ದೀನಿ. 5ರಿಂದ 6 ಸ್ಪೂನಷ್ಟು ಸಕ್ಕರೆ, ಹಾಗೆ 4ರಿಂದ 5 ಏಲಕ್ಕಿ, 7ರಿಂದ 8 ಪೀಸಸ್ ಆಫ್ ಬ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಆಪ್ಷನಲ್, ನಿಮಗೆ ಯಾವ್ದು ಬೇಕೋ ಅದೇ ತೊಗೊಬೋದು. ಮತ್ತು ಕಸ್ಟರ್ಡ್ ಪೌಡರ್. ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಸೊ ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಸೊ ನೆಕ್ಸ್ಟು ತೊಗೊಂಡಿರುವಂತಹ ಬ್ರೆಡ್ ಪೀಸಸ್ನ ಎಡ್ಜಸ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಬ್ರೆಡ್ ಪೀಸಸ್ ಎಡ್ಜಸ್ನ ಕಟ್ ಮಾಡಿದ್ದೀನಿ. ಸೊ ಇದನ್ನು ನಾನು ಮತ್ತೆ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಬೇಕಂದರೆ ನೀವು ಟ್ರಯಾಂಗಲ್ ಶೇಪಲ್ಲೂ ಸಹ ಕಟ್ ಮಾಡಿ 2 ಪೀಸಸ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ 4 ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ಈ ಕಟ್ ಮಾಡಿ ಆಗಿದೆ. ಸೊ ಒಂದು ಪ್ಯಾನ್ ತೊಗೊಂಡು ಪ್ಯಾನಿಗೆ ನಾನಿಲ್ಲಿ 5ರಿಂದ 6 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಶಾಲೋ ಫ್ರೈಗೆ, ಸೊ ತುಂಬ ಡೀಪ್ ಫ್ರೈ ಮಾಡೋದಿಲ್ಲ. ಸೊ ಶಾಲೋ ಫ್ರೈಗೆ 5ರಿಂದ 6 ಸ್ಪೂನಷ್ಟು ಆಯಿಲ್ ಸಾಕಾಗುತ್ತೆ. ಸೊ ಎಣ್ಣೆ ಕಾಯ್ದ ಮೇಲೆ ನೀವು ಕಟ್ ಮಾಡಿರುವಂತಹ ಕ್ಯೂಬ್ ಶೇಪಲ್ಲಿರುವಂತಹ ಬ್ರೆಡ್ ಪೀಸಸ್ನ ನೀವಿಲ್ಲಿ ಇದರಲ್ಲಿ ಹಾಕೊಬೋದು. ಸೊ ನಿಮಗೆ ಬೇಕಂದರೆ ತುಪ್ಪ ಅಥವಾ ಬಟರ್ನ ಸಹ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಎರಡೂ ಸೈಡೂ ಪ್ರಾಪರಾಗಿ ಶಾಲೋ ಫ್ರೈ ಮಾಡಬೇಕಾಗುತ್ತೆ. ಆಗ ನಿಮಗೆ ಡೆಸರ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ನಾನು 2 ಕಡೆನೂ ಪ್ರಾಪರ್ ರೋಸ್ಟ್ ಮಾಡಿದ್ದೀನಿ. ನಾನೊಂದು ಪ್ಲೇಟಲ್ಲಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಕಾಯ್ದಿರುವಂತಹ ಹಾಲನ್ನ ನಾನಿಲ್ಲಿ ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಾಲನ್ನ ಮಿಗಿಸ್ಕೊತಾ ಇದ್ದೀನಿ, ಬಟ್ ಏನಕ್ಕೆ ಅಂತ ನಾನು ಹೇಳ್ತೀನಿ. ಸೊ ಈಗ ನಾನು 5ರಿಂದ 6 ಸ್ಪೂನಷ್ಟು ಶುಗರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೇಳೋ ಥರ ನೀವು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇಷ್ಟ ಆಗೋಗಿದ್ರೆ ಸ್ವಲ್ಪ ಶುಗರ್ನ ಜಾಸ್ತಿ ಹಾಕ್ಕೊಳ್ಳಿ. ಅದರ್ವೈಸ್ ಇಲ್ಲಿ 5ರಿಂದ 6 ಸ್ಪೂನು ಶುಗರ್ ಸಾಕಾಗುತ್ತೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಾನಿಲ್ಲಿ ಇನ್ನೊಂದು ಬೌಲಿಗೆ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಹಾಕಿ ನಾನು ಆವಾಗಲೇ ಮಿಗಿಸ್ಕೊಂಡಿದ್ನಲ್ಲ ಸ್ವಲ್ಪ ಹಾಲನ್ನ, ಸೊ ಆ ಹಾಲನ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಹಾಲನ್ನ ಹಾಕಿ ಚೆನ್ನಾಗಿ ಲಂಪ್ಸ್ ಬರದೆ ನೀವು ಪ್ರಾಪರಾಗಿ ಮಿಕ್ಸ್ ಮಾಡಬೇಕು. ಅದು ಗಂಟಾಗಿ ಬರಬಾರ್ದು. ಸೊ ಪ್ರಾಪರ್ ಮಿಕ್ಸ್ ಮಾಡಬೇಕು. ಸೊ ನೋಡ್ಬೋದು ನೀವಿಲ್ಲಿ ನಂದಿಲ್ಲಿ ಮಿಕ್ಸಿಂಗ್ ಆಗಿದೆ. ಸೊ ನೆಕ್ಸ್ಟ್ ನಾನು ಏಲಕ್ಕಿನ ಇಲ್ಲಿ ಕುಟ್ಟಿ ಎತ್ತಿಟ್ಕೊಂಡಿದ್ದೆ. ಸೊ ಆ ಪೌಡರ್ನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಅದಾದಮೇಲೆ ಮಿಕ್ಸ್ ಮಾಡಿರುವಂತಹ ಕಸ್ಟರ್ಡ್ ಪೌಡರ್ ಮತ್ತು ಮಿಲ್ಕ್ ಇತ್ತಲ್ಲ, ಸೊ ಅದನ್ನು ಈ ಹಾಲಿಗೆ ಚೆನ್ನಾಗಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ನೀವು ಇದನ್ನು ತಿರುಗಿಸ್ಬೇಕು. ಐ ಫ್ಲೇಮಲ್ಲಿ ಇಟ್ಬಿಟ್ರೆ ತುಂಬ ಹಾಳಾಗೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ನೀವು ಗ್ಯಾಸ್ನ ಆಫ್ ಮಾಡ್ಕೊಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ಕಂಟೈನರ್ನ ತೊಗೊಂಡಿದ್ದೀನಿ. ಗ್ಲಾಸ್ ಕಂಟೈನರ್ಗೆ ನಾವು ಮಾಡಿರುವಂತಹ ಲಿಕ್ವಿಡ್ನ ನಾನು 1 ಲೇಯರ್ ಆಗಿ ಫಸ್ಟ್ ಉಪಯೋಗಿಸ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನಾವು ರೋಸ್ಟ್ ಮಾಡಿರುವಂತಹ ಬ್ರೆಡ್ ಪೀಸಸ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಫಸ್ಟ್ ಲೇಯರ್ಗೆ. ಸೊ ನೆಕ್ಸ್ಟ್ ಇದಾದಮೇಲೆ ಮತ್ತೆ ಅದ್ರ ಮೇಲೆ ನಾನು ಲಿಕ್ವಿಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಲೇಯರ್ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಡೆಸರ್ಟು. ಸೊ ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಸೆಕೆಂಡ್ ಲೇಯರ್ ಆದಮೇಲೆ ಮತ್ತೆ ಯಾವುದಾದ್ರು ಬ್ರೆಡ್ ಪೀಸ್ ಮಿಕ್ಕಿತ್ತಲ್ವ, ಸೊ ಪೂರ್ತಿಯಾಗಿ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಾನು ಕಂಪ್ಲೀಟಾಗಿ ಎಲ್ಲ ಹಾಕಿದ್ದೀನಿ. ಸೊ ಫೈನಲ್ ಆಗಿ ಮಿಕ್ಕಿರುವಂತಹ ಕಂಪ್ಲೀಟ್ ಲಿಕ್ವಿಡ್ನ ನಾವು ಇದ್ರ ಮೇಲೆ ಹಾಕಬೇಕಾಗುತ್ತೆ. ಸೊ ಈಗ ನಾನು ಕಂಪ್ಲೀಟಾಗಿ ಹಾಕಿದ್ದೀನಿ. ಕೊನೆಯದಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ನಿಮಗೆ ಬೇಕಂದರೆ ಬೇರೆ ಥರ ಡ್ರೈ ಫ್ರೂಟ್ಸ್ನ ಸಹ ನೀವು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿನ ಉಪಯೋಗಿಸ್ಕೊತಾ ಇದ್ದೀನಿ. ಸೊ ನಿಮಗೆ ಬೇಕಂದರೆ ಪಿಸ್ತಾ ಸಹ ಹಾಕ್ಕೊಬೋದು. ಸೊ ನೋಡ್ಬೋದು ನೀವಿಲ್ಲಿ ಇದು ಕಂಪ್ಲೀಟ್ ರೆಡಿ ಆಗಿದೆ. ಸೊ 30 ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಡಿ. ಸೊ ತಣ್ಣಗಾದ್ಮೇಲೆ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡಿ 1 ಅವರ್ ರೆಫ್ರಿಜರೇಟರಲ್ಲಿ ಇಟ್ಬಿಡಿ. ಸೊ ನಾನು 1 ಅವರ್ ಆದಮೇಲೆ ಫ್ರಿಡ್ಜಿಂದ ತೆಗೆದಿದ್ದೀನಿ. ಇದು ಪ್ರಾಪರಾಗಿ ಸೆಟ್ ಆಗಿದೆ. ಸೊ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸೊ ರೆಸಿಪಿ ಈಸಿ ಅನಿಸ್ತು ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.